ತಾಲೂಕು ಪತ್ರಕರ್ತರ ಸಂಘ ಹಾಗೂ ಪತ್ರಿಕಾ ವಿತರಕರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ. ಹೌದು ವೀಕ್ಷಕರೇ, ಇಂದು ಸವಣೂರು ನಗರದ ಲಲಾಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಸವಣೂರು ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಪತ್ರಿಕಾ ವಿತರಕರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ತಾಲೂಕು ಪತ್ರಿಕಾ ವಿತರಕರ ಸಂಘದ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಣೆ ರಕ್ತದಾನ, ರಕ್ತ ತಪಾಸಣಾ ಶಿಬಿರದ ಕಾರ್ಯಕ್ರಮವೂ ಜರುಗಿತು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀ ಮಾನೀಪ್ರ ಮಹಾಂತ ಸ್ವಾಮೀಜಿ ಕಲ್ಮಠ ಸಾನ್ನಿಧ್ಯದಲ್ಲಿ ಹಾಗೂ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಆನಂದ್ ಮತ್ತಿಕಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವು ಜರುಗಿತು. ಹಾಗೂ ಉದ್ಘಾಟನೆಯನ್ನ ಮಾಜಿ ಸಚಿವರಾದ ಆರ್ ಶಂಕರ್ ಅವರು ಹಾಗೂ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಪಕ್ಷದ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ನೀರಲಿಗಿ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಸದಸ್ಯರಾದ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಯಾಸಿರ್ ಖಾನ್ ಪಠಾಣ್ ಅವರು ಈ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರವನ್ನ ಹಮ್ಮಿಕೊಂಡರು. ಮತ್ತು ಪತ್ರಿಕಾ ಮಾಧ್ಯಮದವರು ಮನಸ್ಸು ಮಾಡಿದರೆ ಈ ಸಮಾಜದಲ್ಲಿ ಅನೇಕ ಬದಲಾವಣೆ ತರಲಿಕ್ಕೆ ಉದಾಹರಣೆಯಾಗಬಹುದು. ಸವಣೂರಿನಲ್ಲಿ 15 ದಿವಸಕ್ಕೊಮ್ಮೆ ನೀರು ಬರುತ್ತೆ, ಅದರ ನ್ಯೂಸ್ ಯಾಕೆ ಸುದ್ದಿ ಮಾಡ್ತಿಲ್ಲ ಎಂದು ಪ್ರಶ್ನೆ ಮಾಡಿದ್ರು. ಸವಣೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಎಂಜಿ ಮುಲ್ಲಾ ಮತ್ತು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣ ಬೇವಿನ ಮರದ್ ಅವರು ಮಾತನಾಡಿದರು. ಸವಣೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಪರಶುರಾಮ್ ಇಳಗೇರ್, ರೈತ ಸಂಘದ ಅಧ್ಯಕ್ಷರಾದಂತಹ ಚನ್ನಪ್ಪ ಮಂಡೂರು ಹಾಗೂ ಡಿಎಸ್ಎಸ್ ಅಧ್ಯಕ್ಷರಾದಂತಹ ಪ್ರಶಾಂತ್ ಮುಗಳಿ, ವಿವಿಧ ಸಂಘದ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನೆರವೇರಿಸಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆರ್ ಶಂಕರ್ ಅವರು ಹಾಗೂ ಕಾಂಗ್ರೆಸ್ ಪಕ್ಷದ ಸವಣೂರು ಶಿಖಾವಾಕಾಂಕ್ಷಿಯಾದ ಸಿಎಂ ಫೈಜ್ ಮಾತನಾಡಿ, ಪತ್ರಕರ್ತರು ಹಾಗೂ ಪತ್ರಿಕಾ ವಿತರಕರ ಸಮಾಜಕ್ಕೆ ಇವರದ್ದು ಕೊಡುಗೆ ಅಪಾರವಾಗಿದೆ. ಸಂವಿಧಾನದ 4ನೇ ಅಂಗ ಎಂದರೆ ಅದು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಹಾಗೂ ಪತ್ರಿಕಾ ರಂಗವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಜಗತ್ತಿನಲ್ಲಿ ಪಡೆದಿದೆ. ಪತ್ರಿಕೆಯಿಂದ ಸಮಾಜವನ್ನ ತಿದ್ದುವ ಹಾಗೂ ಅಂಕುಡೊಂಕನ್ನ ತಿದ್ದುವ ಅವಶ್ಯಕತೆ ಬಹಳವಿದೆ. ನಾನು ನಿಮ್ಮ ಸೇವೆಯಲ್ಲಿ ಸದಾ ನಿಮ್ಮ ಜೊತೆಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಪಡಿಸಲು ಸದಾ ಸಿದ್ಧನಿದ್ದೇನೆ ಎಂದು ಅನೇಕ ವಿಚಾರಗಳನ್ನು ಹಮ್ಮಿಕೊಂಡರು. ಇನ್ನು ಸವಣೂರು ಹಾಗೂ ಶಿಗ್ಗಾಂವ್ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ, ಇನ್ನಿತರೆ ಸಮಾಜ ಸೇವೆಯಲ್ಲಿ ಸದಾ ಭಾಗಿಯಾಗಿರ್ತೇನೆ. ಈ ಕಾರ್ಯಕ್ರಮವು ರಕ್ತದಾನ ನೀಡುವ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು. ಹಾಗೂ ಮಾಜಿ ಸಿಎಂ ಹಾಲಿ ಸಂಸದರಾದಂತಹ ಬಸವರಾಜ ಬೊಮ್ಮಯ್ಯ ಅವರು ಈ ಕಾರ್ಯಕ್ರಮದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿದರು ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಧೈರ್ಯವನ್ನು ತುಂಬುವ ಕೆಲಸ ಮಾಡಿದರು. ನಿಮ್ಮ ಜೊತೆಯಲ್ಲಿ ನಾನು ಸದಾ ಇರ್ತೇನೆ, ನಿಮ್ಮ ಕಾರ್ಯವೈಖರಿಯ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆಯೇ ಎಂದು ಹೇಳಿದರು. ಈಗ ಉಪವಿಭಾಗಾಧಿಕಾರಿಗಳಾದಂತಹ ಮೊಹಮ್ಮದ್ ಖೀಜರ್ ಅವರು, ದಂಡಾಧಿಕಾರಿಗಳಾದಂತಹ ಕೆಎನ್ ಭರದ್ರಾಜ್, ಪುರಸಭೆ ಮುಖ್ಯ ಅಧಿಕಾರಿಗಳಾದಂತಹ ನೀಲಪ್ಪ ಎಂ ಹಾತಿಮನಿ ಅವರು ಉಪಸ್ಥಿತಿಯಲ್ಲಿದ್ದರು. ಮುನ್ನಾ ಗೌಡ್ಕೇರಿ, ಜೀವನದ ನೆರಳು, ನ್ಯೂಸ್ ಹಾವೇರಿ. ಈ ನಾಡಿನ ಬಿದಿರು ಕೊಳಲಾಗಲಿಕ್ಕೆ, ಉಕ್ಕು ಉಳಿಯಾಗಲಿಕ್ಕೆ, ಅನ್ನ ಭತ್ತ ಅನ್ನವಾಗಲಿಕ್ಕೆ ಸಂಸ್ಕಾರ ಬೇಕಾಗುವಂತೆ ಮನುಷ್ಯನ ಬದುಕು ಭವಿಷ್ಯತ್ತಿನತ್ತ ಸಾಗಿ ಭಗವಂತನನ್ನ ಕಾಣಲಿಕ್ಕೆ ಸಂಸ್ಕಾರ ಬೇಕಾಗ್ತದೆ. ಅಂತಹ ಸಂಸ್ಕಾರಯುಕ್ತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಪತ್ರಿಕೆಗಳ ಪಾತ್ರ ಮಹತ್ವದ್ದಾಗಿದೆ. ಈ ದೇಶವನ್ನು ಕಟ್ಟಲಿಕ್ಕೆ ಹಸಿ, ಬಸಿ, ಕೃಷಿ ಎನ್ನುವಂತಹ 3 ಅಭೂತಪೂರ್ವವಾಗಿರ್ತಕ್ಕಂತಹ ಶಕ್ತಿಗಳು ಒಂದಾಗಿ ನಮ್ಮೆಲ್ಲರನ್ನೂ ಕೂಡ ಚೆನ್ನಾಗಿ ಮುನ್ನಡೆಸುವಂತಹ ಕಾರ್ಯವೃತ್ತಿಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಸವಣೂರು ತಾಲೂಕಿನಲ್ಲಿ ವಿಶೇಷವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಪತ್ರಿಕಾ ದಿನಾಚರಣೆ ಮತ್ತು ತಾಲೂಕಾ ಪತ್ರಿಕಾ ವಿತರಕರ ಸಂಘದ ಉದ್ಘಾಟನಾ ಸಮಾರಂಭದ ಈ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾಕ್ಷೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೊಂದಿಗೆ ಸನ್ಮಾನ್ಯ ಶ್ರೀ ಆರ್ ಶಂಕರ್ ಅವರು, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರಿಂದ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿಕೊಂಡಂತ ನುಡಿಗಳನ್ನ ನುಡಿಯಬೇಕಾಗಿ ಸನ್ಮಾನ್ಯ ಶ್ರೀ ಆರ್ ಶಂಕರ್ ಅವರು, ಮಾಜಿ ಸಚಿವರು ಅವರನ್ನ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೀಗ ಉದ್ಘಾಟನೆ ಶ್ರೀಗಳವರಿಗೆ ತೃಪ್ತಿಯನ್ನು ಸಮರ್ಪಣೆಗೊಳಿಸುವಂತಹ ಶ್ರೀಮತಿ
ಶಶಿಕಲಾ ಶ್ರಮ ಪೊಲೀಸ್ ರೋಡ್ ಅಧ್ಯಕ್ಷರು ಶ್ರೀ ವೀರಭದ್ರೇಶ್ವರ ಸೇವಾ ಸಂಸ್ಥೆ ಹೊನ್ನೂರು ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶ್ರೀಮತಿ ಮಮತಾ ಎಸ್ ಹವಣಿಗಿ ಅಧ್ಯಕ್ಷರು ಅಕ್ಕನ ಬಳಗ ಸವಣೂರು ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು. ನಂತರ ಉಪದೊಡ್ಮನಿ ವಿವೇಕ ವಂಶಿ ಇವರನ್ನು ಇನ್ನೂರ ಮುಖ್ಯ ಅತಿಥಿಗಳಾಗಿ ಸುರೇಶ್ ಕುಮಾರ್ ತೋರಿಸಿಕೊಡುವಂತ ಒಂದು ಅಂಗ ಪತ್ರಿಕಾ ರಂಗವಾಗಿದೆ. ಆಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ನಮ್ಗೆ ಯಾವುದೇ ರೀತಿಯ ಬೌಂಡಿಂಗ್ ಇಲ್ಲ. ಇವತ್ತು ಶಾಸಕಾಂಗಕ್ಕೂ ಒಂದು ಲಿಮಿಟ್ ಇದೆ, ನ್ಯಾಯಾಂಗಕ್ಕೂ ಒಂದು ಲಿಮಿಟ್ ಇದೆ, ಕಾರ್ಯಾಂಗಕ್ಕೂ ಒಂದು ಲಿಮಿಟ್ ಇದೆ. ಬಟ್ ಲಿಮಿಟ್ಲೆಸ್ ನೀವು ಪತ್ರಕರ್ತರು. ಆಮೇಲೆ ತಿದ್ದಲಿಕ್ಕೆ ನಮಗೆ ದೇವರು ಕೊಟ್ಟಂತ ಅವಕಾಶ ಇದೆ. ವಿಶೇಷವಾಗಿ ಇಂದಿನ ದಿನಗಳಲ್ಲಿ ಈ ಸಾಮಾಜಿಕ ಜಾಲತಾಣ ಇಷ್ಟು ಮುಂದುವರೆದೈತೆ ಅಂತ ಹೇಳಿದ್ರೆ ಆ ಸಾಮಾಜಿಕ ಜಾಲತಾಣದಲ್ಲಿ ತಾವೇನಾದ್ರೂ ಪತ್ರಕರ್ತರು ಒಂದೇನಾದ್ರೂ ಬದಲಾವಣೆ ಮಾಡ್ಬೇಕಂತೇಳಿ ತಾವೇನಾದ್ರೂ ಮನಸ್ಸು ಮಾಡಿದ್ರೆ ಅದೇನು ಬಹಳ ದೊಡ್ಡ ಕೆಲಸ ಅಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತಿನ ಒಂದು ವಾತಾವರಣ ನೋಡಿದ್ರೆ ನ್ಯಾಯಾಂಗದಿಂದ ಹಿಡಿದು ಕಾರ್ಯಾಂಗದಿಂದ ಹಿಡಿದು ಶಾಸಕಾಂಗದಿಂದ ಹಿಡಿದು ಎಲ್ಲ ಭ್ರಷ್ಟಾಚಾರ ಅದರಲ್ಲಿ ನುಗ್ಗುತ್ತಿದೆ. ನಿಮ್ಮ ರಂಗದಲ್ಲೂ ಭ್ರಷ್ಟಾಚಾರ ಇದೆ ಅನ್ನೋಂಥ ಮಾತನ್ನು ಕೇಳ್ತಾ ಇದೆ ಬಹಳ ನೋವಿನಿಂದ. ಅದು ಆಗಬಾರ್ದು ಅನ್ನೋಂಥ ಈ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಯಾವ ಹಂತಕ್ಕೆ ಇವತ್ತು ನಮ್ಮ ದೇಶ ಬಂದಿದೆ ಅಂತ ಹೇಳಿದ್ರೆ ಇವತ್ತು ಅತಿ ಹೆಚ್ಚು ಒಳ್ಳೆಯ ಒಂದು ಮಾನವ ಸಂಪನ್ಮೂಲವನ್ನು ಹೊಂದಿರುವಂತಹ ದೇಶ ಭಾರತ ದೇಶ. ಭಾರತ ದೇಶದ ಇಂಜಿನಿಯರ್ಗಳು ಅಮೆರಿಕವನ್ನು ಮುಂದುವರಿಸ್ತಾ ಇದ್ದಾರೆ. ಭಾರತ ದೇಶದ ಡಾಕ್ಟರ್ಗಳು ನಿಮ್ಮ ಇಂಗ್ಲೆಂಡ್ ಅಂತ ದೊಡ್ಡ ಚೈನಾ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಭಾರತ ದೇಶದ ವೃತ್ತದಲ್ಲಿದ್ದ ನಮ್ಮ ಇಂಜಿನಿಯರ್ಗಳು ಇವತ್ತು ಜಗತ್ತಿನ ನಾನಾ ದೇಶಗಳನ್ನು ಮುಂದುವರಿಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಒಳ್ಳೆಯ ಮಾನವ ಸಂಪನ್ಮೂಲವನ್ನು ಹೊಂದಿದಂತ ನಾವು ಸುಮಾರು ನಾನು ಕೂಡ 7ನೇ 8ನೇ ಓದ್ತಾ ಸುಮಾರು 30 ವರ್ಷಗಳಿಂದ ಭಾರತ ದೇಶ ಮುಂದುವರಿಯುತ್ತಿರುವ ದೇಶ ಅಂತಲೇ ಕೇಳ್ತಾ ಇದೆ ಹೊರತು ನಾವು ಜೀವಂತಿರುವವರೆಗೆ ನಮ್ಮ ದೇಶ ಮುಂದುವರಿದಿರುವ ದೇಶ ಆಗ್ಬೇಕಂತೇಳಿ ನಾನು ಕೂಡ ಒಬ್ಬ ಬಯಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ದೇಶ ಏನು ಭ್ರಷ್ಟಾಚಾರದಿಂದ ಇವತ್ತು ತುಂಬಿ ತುಳುಕಾಡ್ತಾ ಇದೆ, ಅದನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಕೇವಲ ನಿಮ್ಮಲ್ಲಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ನೀವು ಮನಸ್ಸು ಮಾಡಿದ್ರೆ, ಈ ಪತ್ರಿಕಾ ಸಂಘದವರು ಮನಸ್ಸು ಮಾಡಿದ್ರೆ ಈ ದೇಶದಲ್ಲಿ ಏನು ಈ ಭ್ರಷ್ಟಾಚಾರ ಎಲ್ಲಿಗೆ ಹುಟ್ಟಿದೆ ಅಂತ ಹೇಳಿದ್ರೆ ಎಲ್ಲಾ ದೇವರು ಗುಡಿಗಳು ಮಸೀದಿಗಳು ಮೀರಿ ಇವತ್ತು ಮತದಾರರು ಬಂದ್ಬಿಟ್ಟಿದೆ. ಮತದಾರರು ಕೂಡ ಇವತ್ತು ಭ್ರಷ್ಟಾಚಾರಕ್ಕೆ ಸಿಲುಕಿಸುವಂತ ಕೆಲಸ ಇವತ್ತು ಎಲ್ಲ ಈ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗದಿಂದ ನಡೀತಾ ಇದೆ. ನಾನು ತಮ್ಮಲ್ಲಿ ಬಹಳ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತೇನೆ. ಕೇವಲ ಈ ದೇಶವನ್ನು ಏನಾದ್ರೂ ಬಿಗಿ ಇಡಬೇಕು, ಈ ದೇಶವನ್ನು ಏನಾದ್ರೂ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಅದು ಕೇವಲ ನಿಮ್ಮಿಂದ ಸಾಧ್ಯ. ನೀವು ಯಾವತ್ತು ನಿಮ್ಮ ಆ ಜವಾಬ್ದಾರಿಯಿಂದ ತಾವು ಹಿಂದೆ ಸರಿಯಬಾರದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಇವತ್ತೇನಾಗಿದೆ, ತಮಗೂ ಕಷ್ಟ ಇದೆ ಗೊತ್ತಿದೆ ನಮ್ಗೆ. ಇವತ್ತು ರವೀಶ್ ಕುಮಾರ್ ಅಂತ ಒಬ್ಬ ಒಳ್ಳೆಯ ಪತ್ರಕರ್ತರು NDTV ಬಿಟ್ರು. ಇವತ್ತು ಅಜಿಸಾ ಶರ್ಮಾ ಅಂತ ಒಬ್ಬ ಪತ್ರಕರ್ತರು ಅವರು ಕೂಡ ಚಾನೆಲ್ ಅನ್ನು ಬಿಟ್ರು. ತಮ್ಗೇನು ಒತ್ತಡ ಇಲ್ಲ, ತಮ್ಗೇನು ಸೇಫ್ಟಿ ಇದೆ ಅಂತ ಹೇಳಿ ಹೇಳೋದಲ್ಲ. ಪತ್ರಕರ್ತರು ತಮಗೂ ಬಹಳ ತ್ರಾಸಿದೆ. ನೀವು ಕೂಡ ಯಾವ್ದಾದ್ರು ವಿರುದ್ಧ ಸುದ್ದಿ ಬರೆದ್ರೆ ನಿಮ್ಗೆ ತೊಂದರೆ ಕೊಡುವಂತ ಕೆಲಸ ನಡೀತಾ ಇದೆ, ನಿಮ್ಮನ್ನು ತ್ರಾಸ ಕೊಡುವಂತ ಕೆಲಸ ನಡೀತಾ ಇದೆ. ಆದ್ರೂ ಕೂಡ ಈ ದೇಶದ ರಕ್ಷಣೆಗಾಗಿ, ಈ ನಮ್ಮ ದೇಶದ ಸಂವಿಧಾನದ ರಕ್ಷಣೆಗಾಗಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. 50,000 ಜನಸಂಖ್ಯೆ ಇರುವಂತ ಈ ಸವಣೂರು ನಗರದಲ್ಲಿ ಇವತ್ತಿಗೂ ಕೂಡ 15 ದಿನಕ್ಕೊಮ್ಮೆ ನೀರು ಬರ್ತಾ ಇದೆ. ಸುಮಾರು 10-20 ಕಿಲೋಮೀಟರ್ ತುಂಗಭದ್ರಾ ನದಿ ಇದೆ, ಧರ್ಮಾ ನದಿ ಇದೆ. ಆದ್ರೂ ಕೂಡ 15 ದಿನಕ್ಕೊಮ್ಮೆ ಇವತ್ತು ಸವಣೂರಿಗೆ ನೀರು ಕೊಡುವಂತ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ತಾವು ಅದನ್ನು ಪ್ರತಿಭಟಿಸಬೇಕು. ಪ್ರತಿಭಟಿಸಿದ್ರೆ ಕಾಂಗ್ರೆಸ್ ಪಕ್ಷದ ಅನ್ಬೋದು, ಮತ್ತೊಬ್ಬರು ಪ್ರತಿಭಟಿಸಿದ್ರೆ ಬಿಜೆಪಿ ಪಕ್ಷದ ಅನ್ಬೋದು, ಮತ್ತೊಬ್ಬರು ಪ್ರತಿಭಟಿಸಿದ್ರೆ JDS ಪಕ್ಷ ಅನ್ಬೋದು. ನೀವು ಪ್ರತಿಭಟನೆ ಮಾಡಿದ್ರೆ
ಅದಕ್ಕೊಂದು ಅರ್ಥ ಬರ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದೆ. ಅವನು ಪ್ರತಿದಿನ ನೀರು ಕೊಡ್ಬೋದು. ಆ ಮೋತಿ ತಾಲೂಕು ಕೆರೆ ನೋಡಿದ್ರೆ ಯಾವಾಗಲೂ ಖಾಲಿನೇ ಇರ್ತಿತ್ತು. ಅದನ್ನು ಪ್ರತಿಭಟಿಸಬೇಕು ಅನ್ನುವಂಥ ಮಾತನ್ನು ನಾನು ತಮ್ಮಲ್ಲಿ ಹೇಳಿ ಬಯಸ್ತೇನೆ. ಮೊನ್ನೆ ಒಂದು ದುರ್ಘಟನೆಯಾಗಿ ಮಾದಾಪುರದಲ್ಲಿ ಒಂದು ಮನೆ ಬಿತ್ತು, 3 ಜನ ಸತ್ತರು. ನಾವು ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ನಮ್ಮ ಮುಖಂಡರ ಜೊತೆಗೆ ನಾವು ಹೋಗಿದ್ವಿ. ಅಲ್ಲಿ ಜನ ಹೇಳಿದ್ರು, ಇದಕ್ಕೆ ಆಂಬ್ಯುಲೆನ್ಸ್ ಜಲ್ದಿ ಬಂದಿರ್ತಿದ್ರೆ 2 ಮಂದಿ ಪ್ರಾಣ ಉಳಿಸಬಹುದಾಗಿತ್ತು ಅನ್ನೋಂಥ ಮಾತನ್ನು ಹೇಳಿದ್ರು. 2 ಗಂಟೆ ಘಟನೆ ಆದ್ರೆ 4 ಮಣಿಗೆ ಆಂಬ್ಯುಲೆನ್ಸ್ ಹೋಗ್ತೈತಿ. ಇವತ್ತು ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ಒಬ್ಬ ಪಕ್ಷದವ್ರು ಮಾತಾಡ್ತಾನೆ ಆಗ್ತೈತಿ. ಅದ್ರ ಪತ್ರಕರ್ತರು ಮಾತಾಡಿದ್ರೆ ಆ ಮುಂದಿನ ದಿನ ಆಂಬ್ಯುಲೆನ್ಸ್ ನಮ್ಮ ನಮ್ಮ ಏನಂತ ವೈದ್ಯಕೀಯ ರಂಗದವರಾಗಲಿ ಈ ಸರ್ಕಾರದಲ್ಲಿ ಅವರಾಗಲಿ ಇವ್ರಿಗೆ ಎಲ್ಲರಿಗೆ ಬಿಸಿ ಮುಟ್ಟುವಂತ ಕೆಲಸ ನಾವು ಮಾಡಬೇಕಂತ ಮನವಿ ಮಾಡ್ತೀವಿ. ಇವತ್ತು ಸವಣೂರು ನಗರ ಐತಿಹಾಸಿಕ ನಗರ, ದೊಡ್ಡ ಹುಣಸೆ ಮಠ ಇದೆ ಇಲ್ಲಿ. ಈ ಊರಲ್ಲಿ ನೋಡ್ರಿ ನೀವು, ಒಂದು ಇತಿಹಾಸ ಪ್ರಸಿದ್ಧ ನವಾಬ್ ಹೋರಾಡಿದಂತ ಮತ್ತೊಂದು ಶರಣರು ಬಾಳ ಬದುಕಿದಂತ ಈ ನಾಡು. ಈ ಸವಣೂರು ಇವತ್ತು ಎಷ್ಟರ ಮಟ್ಟಿಗೆ ಕಡೆಗಣನೆಗೆ ಆಗಿದೆ ಅಂತ ಹೇಳಿದ್ರೆ ತಾವು ಬಹಳ ಬೇಜಾರು ಅನಿಸ್ತೀವಿ. ಅದಕ್ಕೆ ನಾನು ಅತಿ ಹೆಚ್ಚು ಮಾತನಾಡೋದು ಸ್ವಲ್ಪ ನೇರವಾಗಿ ಮಾತನಾಡೋದು ನನ್ನ ಸ್ವಭಾವ. ದಯವಿಟ್ಟು ತಾನು ಯಾವ ಅನ್ಯತಾ ಭಾವಿಸಬಾರ್ದಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಯಾಕಂದ್ರೆ ಈ ವೇದಿಕೆಯಲ್ಲಿ ನಾವು ಮಾತಾಡಲಿಲ್ಲ ಅಂದ್ರೆ ಯಾವ ವೇದಿಕೆಯಲ್ಲಿ ಮಾತಾಡಬೇಕು? ರಾಜಕೀಯ ವೇದಿಕೆಯಲ್ಲಿ ಕೇವಲ ನಮ್ದು ಓಲೈಕೆ ಭಾಷಣ. ಯಾಕಂದ್ರೆ ನಾವು ಗೆಲ್ಲಿಗೆ ಅಂತ ಹೇಳಿದ್ರೆ ಪತ್ರಿಕಾ ಸಂಘದವರ ವೇದಿಕೆ ಹೆಂಗಿದೆ ಇದೆಲ್ಲ ವಿಚಾರವಾಗಿದೆ. ಇದೆಲ್ಲ ನಾವು ಪ್ರಜ್ಞಾವಂತಿದ್ದೀವಿ. ಅದಕ್ಕೆ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ನಿಮ್ಮ ಇವತ್ತಿನ ಈ ಕೆಲಸಗಳಲ್ಲಿ ನನ್ನ ಮನಸ್ಸಿಗೆ ತೃಪ್ತಿ ಕೊಟ್ಟಂತ ಒಂದು ಕೆಲಸ ಬಹಳ ಖುಷಿ. ಪ್ರಬಂಧ ಸ್ಪರ್ಧೆಯಲ್ಲಿ ವಿಷಯದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ, ವಿದ್ಯಾರ್ಥಿಗಳಿಗೆ ಶಾಲಾ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ ಹಾಗೂ ಗುರು ಪೂರ್ಣಿಮೆಯ ಪ್ರಯುಕ್ತ ಸಾಧಕರಿಗೆ ಸನ್ಮಾನ, ಪತ್ರಿಕಾ ವಿತರಕರಿಗೆ ಕಿಟ್ ವಿತರಣೆ, ಶೈಕ್ಷಣಿಕ ವರ್ಷಕ್ಕೆ ಅನಾಥ ಮಗುವೊಂದನ್ನ ದತ್ತು ಸ್ವೀಕಾರ ಸಮಾರಂಭದ ಈ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ಈ ಒಂದು ಭಾಗದ ಮುಖಂಡರು, ಆತ್ಮೀಯರು, ಕರ್ನಾಟಕ ಸರ್ಕಾರದ ಗಡಿ ಅಭಿವೃದ್ಧಿ ಅಧ್ಯಕ್ಷರು, ಆತ್ಮೀಯರಾದಂಥ ಮಾನ್ಯ ಶ್ರೀ ಸೋಮಣ್ಣ ಹಿರೇಮಠರವರೇ ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಆತ್ಮೀಯರು ಆಗಿದ್ದಂಥ ಮಾನ್ಯ ಶ್ರೀ ಸಂಜೀವ್ ಕುಮಾರ್ ನೀಲಗಿರಿಯವರೇ ಹಾಗೂ ಇನ್ನೋರ್ವ ಆತ್ಮೀಯರು ಕೆಪಿಸಿಸಿ ಸದಸ್ಯರು ಆದಂಥ ಮಾನ್ಯ ಶ್ರೀ ಜಾಜೀರ್ ಖಾನ್ ಪಠಾಣ್ರವರೇ ಹಾಗೂ ಕಾರ್ಯ ನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಆತ್ಮೀಯರು ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಆನಂದ್ ಮತ್ತಿಗಟ್ಟಿರವರೇ ಹಾಗೂ ಇನ್ನೋರ್ವ ಆತ್ಮೀಯರಾದಂಥ ಶ್ರೀ ಆನಂದ್ ಕುದುರೆಯವರೇ ಹಾಗೂ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತಿ ಸವಣೂರಿನ ಶ್ರೀ ರಮೇಶ್ ಅರ್ಬೋಡ್ರವರೇ ಹಾಗೂ ಸಾಧಕರಿಗೂ ಸನ್ಮಾನ ಮತ್ತೆ ಕಿಟ್ ವಿತರಣೆ ಇರ್ಬೋದು. ವಿಶೇಷವಾಗಿ ವರ್ಷಕ್ಕೊಮ್ಮೆ ಒಂದು ರಕ್ತದಾನ ಶಿಬಿರ ಹಾಗೂ ಪತ್ರಿಕಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುವುದು ಖುಷಿ ವಿಚಾರ. ಇಂಥ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ಗಣ್ಯಾತಿಗಣ್ಯರಿಗೆ ಹಾಗೂ ವೇದಿಕೆಗೆ ಶೋಭೆಯನ್ನು ತರ್ತಕ್ಕಂತಹ ಎಲ್ಲ ಪ್ರೇಕ್ಷಕರಿಗೆ ಪೂರ್ವಕ ನಮನಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಸೊ ತಮಗೆಲ್ಲ ಗೊತ್ತಿದ್ದ ಹಾಗೆ ರಕ್ತದಾನ ಆಮೇಲೆ ಭಾಳ ಜನ ಸ್ವಲ್ಪ ಸಣ್ಣ ಮುಖ ಮಾಡ್ತಾರೆ, ಎಲ್ಲ ಹಿಂಜರಿತಾರೆ. ಸೊ ಅದೇದಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ಎಷ್ಟಿರಬೇಕು? ಸಾಧಾರಣವಾಗಿ ನಮ್ಮ ಭಾರತ ದೇಶದ ಪ್ರಕಾರ ಗಂಡು ಮಕ್ಕಳಲ್ಲಿ 14ರಿಂದ 17 ಮಿಲಿಗ್ರಾಮ್ ನಮ್ಮ ದೇಹದಲ್ಲಿ ಇರಬೇಕು. ಹೆಣ್ಣು ಮಕ್ಕಳಿಗೆ 12ರಿಂದ 14 ಗ್ರಾಮ್% ನಮ್ಮ ದೇಹದಲ್ಲಿ ಇರಬೇಕು ಹೆಣ್ಮಕ್ಳಿಗೆ. ಸೊ ಬೈ ಚಾನ್ಸ್ 11 ಗ್ರಾಮ್ ಒಳಗಡೆ ನಾವು ಬಂತಪ್ಪ ಅಂತಂದ್ರೆ ನಾವು ರಕ್ತಹೀನತೆ ಅಂತೀವಿ. 17 ಗ್ರಾಮ್ ಮೇಲೆ ಹೋದಪ್ಪ ಅಂತಂದ್ರೆ ಪಾಲಿಸಿಟಿಕ್ ಕಾಯಿಲೆ. ಅಂದ್ರೆ ನಾವು ಯಾರು ನೆನೀತೇವೆ ಅಂದ್ರೆ ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಪ್ರಜಾವಾಣಿ, ಕನ್ನಡ ಪ್ರಭ, ಹಲವಾರು ಪತ್ರಿಕೆಗಳನ್ನು ನಾವು ನೆನೆಸಿಕೊಂಡು ಹೇಳ್ತೇವೆ. ಮಲಗುವಾಗ ನಾವು ಯಾರನ್ನು ನೆನೆಸಿ ಮಲಗ್ತೇವೆ ಅಂದ್ರೆ 10:30 ಕ್ರೈಮ್ ಸ್ಟೋರಿ ನೋಡಿ ಮಲಗಿ.
ಅದಕ್ಕೆ ಇಲ್ಲಿ ನಾನು ಬಹಳಷ್ಟು ಸಂತೋಷದಿಂದ ಮಾತನಾಡುವಂತ ವಿಷಯ ಏನು ಇಲ್ಲ, ಆದ್ರೂ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೇನೆ ನಮ್ಮ ಪತ್ರಿಕಾ ಸ್ನೇಹಿತರಿಗೆ. ಈ ಜಗತ್ತಿನಲ್ಲಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಅದು ಪತ್ರಿಕಾ ಸ್ನೇಹಿತರಿಂದ, ಪತ್ರಿಕಾ ಮಾಧ್ಯಮದವರಿಲ್ಲ ಅಂತ ನಾನು ಬಹಳಷ್ಟು ಗಟ್ಟಿಯಾಗಿ ಹೇಳ್ತೇನೆ. ಒಂದು ಹನಿ ಇಂಕು ಪರಿವರ್ತನೆ ಆಗಲಿಕ್ಕೆ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ಪರಿವರ್ತನೆ ಆಗಲಿಕ್ಕೆ ಒಂದು ಹನಿ ಇಂಕು ಆದ್ರೆ ಸಾಕು, ಆ ಪತ್ರಕರ್ತರಿಂದ ಅದು ಸಂಪೂರ್ಣವಾಗಿ ಬದಲಾವಣೆ ಆಗ್ತದೆ ಅಂತ ನನ್ನ ಅನಿಸಿಕೆ. ನಾವು ಒಪ್ಪುಗೊಂಡಿರಿ ಅಂತೇಳಿ ನಾನು ಭಾವಿಸಿದ್ದೇನೆ. ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ, ಯಾರ್ಯಾರು ಯಾವ್ಯಾವ ವೃತ್ತಿಯೊಳಗಿರ್ತಾರ, ನಾನು ರಾಜಕಾರಣಿ ಇರ್ಬೋದು, ಇಲ್ಲಿ ಅಧಿಕಾರಿ ಇರ್ಬೋದು, ಇನ್ನು ಹಲವಾರು ಜನ ರೈತ ಹೋರಾಟಗಾರರಿರ್ಬೋದು, ಕನ್ನಡ ಪರ ಸಂಘಟನೆಗಳು ಇರ್ಬೋದು, ದಲಿತ ಮುಖಂಡರು ಇರ್ಬೋದು, ಸಾಮಾಜಿಕ ಹೋರಾಟಗಾರರ ಮಧ್ಯದಲ್ಲಿರ್ತಕ್ಕಂಥವರು ನಮ್ಮ ಎದೆಯನ್ನು ಮುಟ್ಟಿಕೊಂಡು ನೋಡಬೇಕಾಗಿದೆ. ಆತ್ಮ ಸಾಕ್ಷಿಗೆ ಪರವಾಗಿ ಇದ್ದೇವೆ, ಆತ್ಮ ಸಾಕ್ಷಿಯ ವಿರುದ್ಧ ಇದ್ದೇವೆ ಅನ್ನೋದನ್ನ ನಾವೆಲ್ಲರೂ ಇವತ್ತು ನೋಡ್ಕೊಳ್ಬೇಕಾಗಿದೆ. ನನ್ನನ್ನು ಹಿಡ್ಕೊಂಡು, ನಾನು ಯಾರ ಮೇಲೆ ದ್ವೇಷ ಕೂಗುದಿಲ್ಲ, ನನ್ನನ್ನು ಹಿಡ್ಕೊಂಡು ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನನ್ನ ಮನಸ್ಸಿಗೆ ಒಪ್ಪುತ್ತಾವೆ ಅನ್ನುವಂಥದ್ದನ್ನ ಮೊದಲು ನಾನು ಅರ್ಥ ಮಾಡಿಕೊಂಡಾಗ ಈ ಸಮಾಜವನ್ನ, ಈ ರಾಜ್ಯವನ್ನ, ಈ ದೇಶವನ್ನ, ಜಗತ್ತನ್ನ ಬದಲಾವಣೆ ಆಗಬಹುದು ಅಂತ ನನ್ನ ಅನಿಸಿಕೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮಂತವ್ರು ಬಹಳ ದುಡುಕಿನಿಂದ ಮಾತನಾಡ್ತೇವೆ, ದುಡುಕಿನ ಸ್ವಭಾವದವರಿದ್ದೇವೆ, ದ್ವೇಷದ ಭಾವನೆಗಳನ್ನು ಇಟ್ಕೊಂಡವೆ. ಯಾರು ಬಂದ್ರೆ ನನ್ನ ಪಾರ್ಟಿ, ಆ ಪಾರ್ಟಿ, ಈ ಪಾರ್ಟಿ ಅನ್ನೋರಿದ್ದೇವೆ. ಒಂದು ಜುದಾಯಿಂದ ಪ್ರತಿನಿಧಿ ಆದ ತಕ್ಷಣವೇ ಮರಣದ ಹೋರಾಟ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಮುಸಲ್ಮಾನರು ಇರ್ಬೋದು, ಕ್ರೈಸ್ತರು ಇರ್ಬೋದು, ಹಿಂದೂಗಳು ಇರ್ಬೋದು, ತಳವಾರ ಇರ್ಬೋದು, ಮಾತ್ರ ಇರ್ಬೋದು, ಲಿಂಗಾಯತರು ಇರ್ಬೋದು, ಹರಿಜನರು ಇರ್ಬೋದು, ಅಲ್ಲಿಂದ ಇಲ್ಲಿವರೆಗೆ ಏನ್ ಜರ್ನಿ ಇದೆ ಪತ್ರಿಕೋದ್ಯಮದ ಬಹಳ ಒಂದು ವಿಸ್ತಾರವಾಗಿ ಬೆಳೆದಿದೆ. ನಮ್ಮ ದಿನನಿತ್ಯ ಜೀವನದಲ್ಲಿ ಪತ್ರಿಕೆಗಳು ಇಲ್ಲದೆ, ಮಾಧ್ಯಮವು ಇಲ್ಲದೆ ನಾವು ಆ ಜೀವನವನ್ನು ಕಲ್ಪಿಸಿಕೊಳ್ಳಿಕ್ಕೆ ಆಗಲಾರದಂತ ಒಂದು ಸನ್ನಿವೇಶ ಈಗ ನಿರ್ಮಾಣ ಆಗಿದೆ. ಅದರಲ್ಲಿ ಬಹಳ ವಿಶೇಷವಾಗಿ ನಾವು ಹೇಳ್ಬೇಕಂದ್ರೆ, ಭಾರತ ಸ್ವಾತಂತ್ರ್ಯ ಹೊಂದಬೇಕಾದ್ರೆ ಅತ್ಯಂತ ಮಹತ್ವದ ಒಂದು ಯಾವುದಾದ್ರೂ ಒಂದು ಕ್ರಿಯೆಯಾಗಿದೆ ಅನ್ನೋದು ಪತ್ರಿಕಾ ಉದ್ಯಮದಿಂದ ನಮ್ಮ ಸ್ವಾತಂತ್ರ್ಯವನ್ನು ಇನ್ನೂ ನಾವು ಆದಷ್ಟು ಬೇಗ ಪಡೆಯಲಿಕ್ಕೆ ಸಾಧ್ಯ ಆಗಿದೆ. ಪತ್ರಿಕಾ ಉದ್ಯಮದವರು ಈ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಅಭಿಪ್ರಾಯಗಳನ್ನ ನಮ್ಮ ಪತ್ರಿಕೆಗಳಲ್ಲಿ ಹಾಕಲಾರದೆ ಇರ್ತಿದ್ರೆ ನಮ್ಮನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಅಡ್ಡಿ ಮಾಡುವಂತ ಒಂದು ಸಂದರ್ಭನೇ ಬರ್ತಿರ್ಲಿಲ್ಲ. ಆದ್ರಿಂದ ಈಗಾಗಲೇ ಬಹಳಷ್ಟು ಗಣ್ಯಗಳು ಹೇಳಿದಾರೆ, ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹೇಳಿದಾರೆ. ಈಗ ರಕ್ತದಾನದ ಬಗ್ಗೆ ನಾವು ಒಂದು ನಿಮಿಷದಲ್ಲಿ ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ರಕ್ತದಾನ ಯಾಕೆ ಮಹತ್ವ ಅಂತಂದ್ರೆ, ಸ್ವತಃ ನಮ್ಮ ತಂದೆಯವರು ಅನಿಮಿಯಾ ರೋಗದಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಪ್ರತಿದಿನ ನಾವು 3 ರಿಂದ 4 ಯೂನಿಟ್ ರಕ್ತ ಹಾಕಬೇಕಾಗಿತ್ತು. ಅವರು ಸುಮಾರು 6 ತಿಂಗಳವರೆಗೂ